ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಂಗೇರಿದ ಲೋಕಸಭಾ ಚುನಾವಣಾ ಮೈದಾನ. ಎರಡನೇ ಹಂತದ ಎಲೆಕ್ಷನ್ಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆ ದಿನ. ಎರಡು ಪಕ್ಷಗಳ ಘಟಾನುಘಟಿಗಳಿಂದ ನಾಮಿನೇಷನ್ ಮೂಲಕ ಶಕ್ತಿ ಪ್ರದರ್ಶನ. ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ನಾಮಪತ್ರ ಸಲ್ಲಿಕೆ. ರಾಯರ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ರಾಘವೇಂದ್ರ ನಾಮಪತ್ರ ಸಲ್ಲಿಸುವ ವೇಳೆ ಬಿಎಸ್ವೈ ಎಚ್ಡಿಕೆ ಉಪಸ್ಥಿತಿ. ಮಂಡ್ಯದಲ್ಲಿ ಮಾಜಿ ಸಿಎಂಗೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್. ಕಾಂಗ್ರೆಸ್ ಅಭ್ಯರ್ಥಿ ಪರ ಚಾಲೆಂಜಿಂಗ್ ಸ್ಟಾರ್ ಪ್ರಚಾರದ ಅಖಾಡಕ್ಕೆ. ಇವತ್ತು ಮಳವಳ್ಳಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸ್ಟಾರ್ ಚಂದ್ರು ಪರ ದರ್ಶನ್ ಮತಬೇಟೆ. ಬಿಜೆಪಿ ಸೇರಿದ ಮೇಲೆ ಮಂಡ್ಯದಿಂದ ದೂರ. ಕುಮಾರಸ್ವಾಮಿ ಪರ ಈವರೆಗೂ ಪ್ರಚಾರಕ್ಕೆ ಬಂದಿಲ್ಲ ಸುಮಲತಾ. ಇತ್ತ ದರ್ಶನ್ ಕೂಡ ಕಾಂಗ್ರೆಸ್ ಪರ ಕ್ಯಾಂಪೇನ್. ನಾಯಕಿಯ ನಡೆಯಿಂದ ಗೊಂದಲದಲ್ಲಿ ಬೆಂಬಲಿಗರು. ಮೈಸೂರು ಭೇಟಿ ವೇಳೆ ರಾಜ್ಯ ನಾಯಕರಿಗೆ ಪ್ರಧಾನಿಯ ಮಂತ್ರೋಪದೇಶ. ಬಿಜೆಪಿ ನಾಯಕರ ಗೆಲುವಿಗೆ ಸೂತ್ರ ಕೊಟ್ಟ ಮೋದಿ. ನಮೋ ಹೇಳಿರೋ ಆ 8 ಸೂತ್ರಗಳೇ ಜಯದ ಹಾದಿಯ ಬುನಾದಿ. ಮಂಡ್ಯ ಜಿಲ್ಲೆಯಲ್ಲಿ ಸಕ್ಸಸ್ ಆಗಿರೋ ಗ್ಯಾರಂಟಿ ಯೋಜನೆಗಳು. ಅಂಕಿಅಂಶಗಳನ್ನು ಕಂಡು ರಾಹುಲ್ ಗಾಂಧಿ ಫುಲ್ ಖುಷ್. ಅಭ್ಯರ್ಥಿ ಗೆಲುವಿನ ವಿಶ್ವಾಸದಲ್ಲಿ ಎಐಸಿಸಿ ಮಾಜಿ ಅಧ್ಯಕ್ಷ. ಮಂಡ್ಯದಲ್ಲಿ ದಳಪತಿಗಳನ್ನು ನೇರವಾಗಿ ಟಾರ್ಗೆಟ್ ಮಾಡದ ಕೈಪಡೆ. ದಳಪತಿಗಳ ವಿರುದ್ಧ ಬಹಿರಂಗವಾಗಿ ಅಟ್ಯಾಕ್ ಮಾಡದ ರಾಹುಲ್ ಗಾಂಧಿ. ಒಕ್ಕಲಿಗರ ಮತಗಳು ಚದುರಬಾರದು ಅನ್ನೋದೇ ಲೆಕ್ಕಾಚಾರ. ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರಗಳನ್ನ ಗೆಲ್ಲಲೇಬೇಕು. 2 ಕ್ಷೇತ್ರಗಳನ್ನ ಗೆಲ್ಲಿಸಿದ್ರೆ ಮುಂದೆ ಪಕ್ಷದಲ್ಲಿ ಒಳ್ಳೆ ಭವಿಷ್ಯ. ಭರವಸೆಯ ಜೊತೆ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಶಾಸಕರಿಗೆ ಟಾಸ್ಕ್ ಕೊಟ್ಟ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಇಂದು ನಾಮಪತ್ರ ಸಲ್ಲಿಸಲಿರೋ ರಾಯಚೂರು ಬಿಜೆಪಿ ಅಭ್ಯರ್ಥಿಗೆ ಟೆನ್ಷನ್. ನಾಳೆ ನಕಲಿ ಜಾತಿ ಪ್ರಮಾಣ ಪತ್ರದ ಕುರಿತು ಕೋರ್ಟ್ ತೀರ್ಪು. ಕ್ಷಣಕ್ಕೂ ರಾಜಾ ಅಮರೇಶ್ವರ್ ನಾಯಕ್ಗೆ ಹೆಚ್ಚಿದ ಢವಢವ. ಅಖಾಡಕ್ಕಿಳಿಯದೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸೈಲೆಂಟ್ ಆಪರೇಷನ್. ಪತ್ನಿ ಪ್ರಭಾರನ್ನ ಗೆಲ್ಲಿಸಲು ತೆರೆಮರೆಯಲ್ಲಿ ಕಸರತ್ತು. ಚಿತ್ರದುರ್ಗದ ಅಜ್ಞಾತ ಸ್ಥಳದಲ್ಲಿ ಎಲ್ಲಾ ಸಮುದಾಯದ ಮಠಾಧೀಶರ ಜೊತೆ ಮೀಟಿಂಗ್. ಮೋದಿ ಭೇಟಿ ಬೆನ್ನಲ್ಲೇ ಭುಗಿಲೆದ್ದ ಬಿಲ್ ಅವರ ಅಸಮಾಧಾನ. ಮಂಗಳೂರಲ್ಲಿ ನಮೋ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡದಿದ್ದಕ್ಕೆ ಆಕ್ರೋಶ. ಬಿಜೆಪಿ ಪಕ್ಷದ ವಿರುದ್ಧ ಬಿರುವೆರ್ ಕುಡ್ಲ ಸಂಘಟನೆ ಕಿಡಿ. ನಾಳೆ ಲೋಕಸಭೆಯ ಮೊದಲ ಹಂತದ ಮತದಾನ. ಇಂದು ಮನೆ ಪ್ರಚಾರಕ್ಕಷ್ಟೇ ಅವಕಾಶ. ಮೊದಲ ಹಂತದಲ್ಲಿ ಒಟ್ಟು 102 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ. ಮೊದಲ ಹಂತದ ಮತದಾನ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಗಳಿಗೆ ಮೋದಿ ಪತ್ರ. ಜನರ ಸೇವೆ ಮಾಡಲು ನಿಮಗೆ ಇದೊಂದು ಸದಾವಕಾಶ. ನಾಳೆ ಬೆಳಗ್ಗೆಯೇ ಹೆಚ್ಚಿನ ಮತದಾನ ಮಾಡುವಂತೆ ಜನರಿಗೆ ಹೇಳಿ ಎಂದು ಸೂಚನೆ. ಸ್ವಕ್ಷೇತ್ರದಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೃಹತ್ ರೋಡ್ ಶೋ. ಗುಜರಾತ್ನ ಗಾಂಧಿನಗರ ಮತ್ತು ಅಹಮದಾಬಾದ್ನಲ್ಲಿ ಮತಯಾಚನೆ. ತಮ್ಮನ್ನ ಮತ್ತೊಮ್ಮೆ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ. ಮಹಾರಾಷ್ಟ್ರದ ಬಾರಾಮತಿ ಕ್ಷೇತ್ರದಲ್ಲಿ ಅತ್ತಿಗೆ ನಾದಿನಿ ನಡುವೆ ಜಿದ್ದಿನ ಫೈಟ್. ಇಂದು ಡಿಸಿಎಂ ಅಜಿತ್ ಪವಾರ್ ಪತ್ನಿ ಸುನೇತ್ರಾರಿಂದ ನಾಮಪತ್ರ ಸಲ್ಲಿಕೆ. ಚಿಕ್ಕಪ್ಪನ ಮಗಳು ಸುಪ್ರಿಯಾ ಸುಳೆ ಪತ್ನಿ ಕಣಕ್ಕಿಳಿಸಿದ ಅಜಿತ್ ಪವಾರ್. ಬೆಂಗಳೂರಲ್ಲಿ ಭಾಗವಧ್ವಜ ಹಿಡಿದು ಹೋಗ್ತಾ ಇದ್ದ ಯುವಕರ ಮೇಲೆ ಹಲ್ಲೆ. ಜೈ ಶ್ರೀರಾಮ್ ಅಂತ ಯಾಕೆ ಕೂಗ್ತೀರಾ ಎಂದು ಥಳಿತ. ವಿದ್ಯಾರಣ್ಯಪುರದಲ್ಲಿ ಪ್ರತಿಭಟನೆ ನಡೆಸಿ ಹಿಂದೂ ಕಾರ್ಯಕರ್ತರ ಆಕ್ರೋಶ. ಸಿಲಿಕಾನ್ ಸಿಟಿಯಲ್ಲಿ ಪ್ರಾಣಿಗಳಿಗೆ ಸಾಂಕ್ರಾಮಿಕ ರೋಗ. ಡಿಜೆಹಳ್ಳಿಯ 3 ಕುದುರೆಗಳಲ್ಲಿ ಕಂಡುಬಂದ ಗ್ಲ್ಯಾಂಡರ್ಸ್ ರೋಗ, 2 ಸಾವು. ಮುನ್ನೆಚ್ಚರಿಕಾ ಕ್ರಮವಾಗಿ ಡಿಜೆಹಳ್ಳಿ ಸೋಂಕಿತ ವಲಯ ಎಂದು ಘೋಷಣೆ. ಹೈದರಾಬಾದ್ನಲ್ಲಿ ವೇಗವಾಗಿ ಬಂದ ಲಾರಿ ಬೈಕ್ಗೆ ಡಿಕ್ಕಿ. ಲಾರಿ ಟೈರ್ಗೆ ಸಿಕ್ಕಾಕೊಳ್ತು ಬೈಕ್. ಹೆವಿ ವೆಹಿಕಲ್ನ ಫುಟ್ ಬೋರ್ಡ್ ಮೇಲೆ ನಿಂತುಕೊಂಡು ಜೀವ ಉಳಿಸಿಕೊಂಡ
ಬೈಕ್ ಸವಾರ. ಬಿಸಿಲಿನ ತಾಪವನ್ನ ಎದುರಿಸೋದಕ್ಕೆ ಹೊಸ ಉಪಾಯ. ಗುಜರಾತ್ನ ವಡೋದರಾದಲ್ಲಿ ಟ್ರಾಫಿಕ್ ಪೊಲೀಸರಿಗೆ ಎಸಿ ಹೆಲ್ಮೆಟ್ ವ್ಯವಸ್ಥೆ. ಸದಾ ಬಿಸಿಲಿನಲ್ಲಿಯೇ ನಿಂತು ಕೆಲಸ ಮಾಡುವ ಸಿಬ್ಬಂದಿಗೆ ವಿತರಣೆ. ಮರುಭೂಮಿ ದುಬೈನಲ್ಲಿ ಮಳೆಯ ಆರ್ಭಟ. ಭೋರ್ಗರೆವ ನೀರಿನೊಳಗೆ ಕಾರು ಜೀಪುಗಳ ತೇಲಾಟ. ಅವೈಜ್ಞಾನಿಕ ಮೋಡ ಬಿತ್ತನೆಯಿಂದ ಅರಬ್ಬರ ನಾಡಲ್ಲಿ ಅಬ್ಬರಿಸ್ತಾ ಇದ್ದಾನ ವರುಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.